ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಗೆಲುವಿನ ಮನೋಭಾವಕ್ಕೆ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳುವುದು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಾಕ್ಯ. ಇಸ್ರಾಯೇಲ್ಯರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಆಮೆನ್. ದೇವರು ನಾವು ಆನಂದಿಸಲು ಬಯಸುತ್ತಿರುವ ಯಶಸ್ಸನ್ನು, ಸತ್ಯವೇದದಲ್ಲಿ ನಾವು ಕಂಡುಕೊಳ್ಳುವ ಭರವಸೆಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನಾವೆಲ್ಲರೂ ದೇವರಿಗೆ ಮತ್ತು ವಾಕ್ಯದ ಜ್ಞಾನಕ್ಕೆ ಪ್ರವೇಶವನ್ನು ಹೊಂದಿದ್ದೇವೆ, ಆದರೆ ಜೀವನದಲ್ಲಿ ಯಶಸ್ಸಿಗೆ ಸತ್ಯವೇದದಲ್ಲಿ ರಹಸ್ಯ ಭರವಸೆಗಳು, ವಾಗ್ದಾನಗಳಿವೆ. ಆಮೆನ್. ಮನೋಭಾವ ಎಂಬ ಪದವನ್ನು ಗ್ರೀಕ್ ಮತ್ತು ಇಬ್ರು ಭಾಷೆಯಿಂದ ಹಲವಾರು ವಿಧಗಳಲ್ಲಿ ಅನುವಾದಿಸಬಹುದು. ಗ್ರೀಕ್ ಫ್ರೋನಿಯೋ ಒಂದೇ ರೀತಿಯ ಮನಸ್ಸಿನವರಾಗಿರಲು ಅಥವಾ ಮನಸ್ಸಿನಲ್ಲಿರಲು ಎಂದರ್ಥ. ಇದನ್ನು ಫಿಲಿಪ್ಪಿ 2:5 ಬಳಸಲಾಗಿದೆ. ಅಲ್ಲಿ ಪೌಲನು ಹೇಳುತ್ತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆಮೆನ್. ಎನ್ನೋಯ ಮನಸ್ಸಿನಲ್ಲಿ ಏನು ನಡೆಯುತ್ತದೆ ಎಂಬ ಅರ್ಥವಿರುವ ಪದ. ಇದು ನೌಸ್ ಅಂದರೆ ಮನಸ್ಸು ಅಥವಾ ತಿಳುವಳಿಕೆ, ಮತ್ತು ನೋಮ ಚಿಂತನೆ ಎಂಬ ಪದಗಳಿಗೆ ಸಂಬಂಧಿಸಿದೆ. ನ್ಯೂಮ ನಿಮ್ಮ ಮನಸ್ಸಿನ ಚೈತನ್ಯ ಎಂಬ ಪದದ ಅರ್ಥ. ಇದನ್ನು ಸಾಮಾನ್ಯವಾಗಿ ಆತ್ಮ ಎಂದು ಅನುವಾದಿಸಲಾಗುತ್ತದೆ. ಹಿಬ್ರು ಎಮಟ್ ಗಿಯಶ್ಚಟ್ ಹಿಯಾಹಾಚ್ಸತ್ ಆಚಿವ ಆಮಿಡಾ ಎಂಬ ಮನೋಭಾವ ಅಥವಾ ಮನಸ್ಸು ಎಂಬ ಪದವು ಇಟಾಲಿಯನ್ ಪದ ಆಟಿಟ್ಯೂಡಿಯನ್ ಎಂಬಂಥ ಪದದಿಂದ ಬಂದಿದೆ. ಇದು ಲ್ಯಾಟಿನ್ ಪದ ಆಸ್ಟೆಸ್ ಇಂದ ಬಂದಿದೆ. ಇದರ ಅರ್ಥ ದಾರ್ಢ್ಯತೆ. ನಾವು ಗೆಲ್ಲುವ ಮನೋಭಾವವನ್ನು ಹೊಂದಬೇಕೆಂದು ದೇವರು ಸಹ ನಿರೀಕ್ಷಿಸುತ್ತಾನೆ ಎಂದು ನಾವು ನಂಬುತ್ತೇವೆ. ಫಿಲಿಪ್ಪಿ 4:13 ನಮಗೆ ಹೇಳುವಂತೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನಮ್ಮ ಮನೋಭಾವ ಮತ್ತು ನಮ್ಮ ಜೀವನ ನಿರ್ವಹಣೆ ನಿಸ್ಸಂದಿಗ್ಧವಾಗಿ ಸಂಪರ್ಕ ಹೊಂದಿದೆ. ಅದನ್ನು ಗೆಲ್ಲಲು ನಾವು ಅದರಲ್ಲಿರಬೇಕೆಂದು ದೇವರು ಬಯಸುತ್ತಾನೆ. ವಾಗ್ದಾನ ಮಾಡಿದ ದೇಶವನ್ನು ಯಾರು ಮಾಡಿದರೋ ಆ ಮೂಲ ಗುಂಪಿನಿಂದ ಯೆಹೋಶುವ ಮತ್ತು ಕಾಲೇಬನು ಮಾತ್ರ. ಯಾಕೆಂದರೆ ದೇವರು ಹೇಳಿದ್ದನ್ನೆಲ್ಲ ನಾನು ಮಾಡಬಲ್ಲೆ ಎಂಬ ಗೆಲ್ಲುವ ಮನೋಭಾವ ಅವರಲ್ಲಿತ್ತು. ಅವರು ತಮ್ಮ ಶಕ್ತಿಶಾಲಿಯ ದೇವರನ್ನು ನಂಬಿದ್ದರು. ಆದರೆ ಗೆಲ್ಲುವ ಮನೋಭಾವವನ್ನು ಬೆಳೆಸಲು ಕೀಲಿಗಳು ಯಾವುವು? ಅದನ್ನು ಗೆಲ್ಲಲು ನಾವು ಇರುವ ಆ ಸ್ಥಳಕ್ಕೆ ಹೇಗೆ ಹೋಗುವುದು? ಉತ್ತರ ಸರಳವಾಗಿದೆ. ದೇವರ ಹತ್ತಿರ ಇರುವುದು ಮತ್ತು ದೇವರೊಂದಿಗೆ ನಿಕಟವಾಗಿ ನಡೆಯುವುದಾಗಿದೆ. ಆಮೆನ್. ಸತ್ಯವೇದ ಏನು ಕಲಿಸುತ್ತದೆ ಎಂಬುದನ್ನು ಅರಿಕೆ ಮಾಡುತ್ತಲೇ ಇರ್ರಿ. ಯಾಕೆಂದರೆ ನಿಮ್ಮ ಶತ್ರುಗಳ ವಿರುದ್ಧ ಹೋರಾಡಲು ಮತ್ತು ನಿಮಗೆ ಜಯವನ್ನು ನೀಡಲು ನಿಮ್ಮ ದೇವರಾದ ಕರ್ತನು ನಿಮ್ಮೊಂದಿಗೆ ನಡೆಯುತ್ತಾನೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ವಿಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸುವವನ ಮೂಲಕ ನಾವೆಲ್ಲವನ್ನೂ ಮಾಡಬಲ್ಲೆವು. ನಮ್ಮಲ್ಲಿರುವ ಕ್ರಿಸ್ತನು ಮಹಿಮೆಯ ಭರವಸೆಯಾಗಿದ್ದಾನೆ. ಆಮೆನ್. ಭಯಪಡಬೇಡ. ಅರಣ್ಯಕಾಂಡ 14ನೇ ಅಧ್ಯಾಯ 9ನೇ ವಾಕ್ಯ. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದರು. ಆಮೆನ್. ಕರ್ತನ ಕೃಪೆ ನಮ್ಮೆಲ್ಲರೊಂದಿಗಿರಲಿ.